ಓದುವುದಕ್ಕೆ ಕುಳಿತರೆ ಯಾಕೆ ಬೋರ್ ಆಗುತ್ತೆ, ಯಾಕೆ ಓದೋಕೆ ಮನಸ್ಸಾಗಲ್ಲ, ಎಕ್ಸಾಮಲ್ಲಿ ಗೊತ್ತಿರೋಷ್ಟು ಬರೆದು ಬಂದರೆ ಆಯಿತು, ಯಾಕೆ ಈ ರೀತಿ ಅನಿಸುತ್ತೆ, ಎಕ್ಸಾಮ್ ಬರೆದು ಹೊರಗಡೆ ಬಂದಮೇಲೆ ಯೋಚನೆ ಮಾಡೋದಕ್ಕೆ ಯಾವುದೇ ಅವಕಾಶ ಇರಲ್ಲ. ಅದು ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಆಡಬೇಕಾದ್ರೆ, ಫ್ರೆಂಡ್ಸ್ ಜೊತೆ ಗೇಮ್ಸ್ ಆಡಬೇಕಾದ್ರೆ, ಫೋನಲ್ಲಿ ಮಾತಾಡಬೇಕಾದ್ರೆ, ವಾಟ್ಸಪ್ ಚಾಟ್ ಮಾಡಬೇಕಾದ್ರೆ ಅದು ನಿನಗೆ ಯಾಕೆ ಬೋರ್ ಅನಿಸಲ್ಲ, ಅದು ಯಾಕೆ ಸಮಯ ಕಳೆಯುತ್ತಿರುವೆ ಅಂತ ಅನಿಸಲ್ಲ. ಇಲ್ಲಿ ಸಮಸ್ಯೆ ಯಾವುದರಲ್ಲಿ ಇದೆ? ಸಮಸ್ಯೆ ಖಂಡಿತ ಇಲ್ಲಿ ನಿನ್ನ ಆಲೋಚನೆಗಳಲ್ಲಿಯೇ ಇದೆ. ನಿನ್ನ ಆಲೋಚನೆಗಳ ಮೇಲೆಯೇ ನಿನ್ನ ಬದುಕು ನಿಂತಿದೆ. ನೀನು ಬೋರ್ ಆಗುತ್ತೆ, ಓದೋಕೆ ಮನಸ್ಸೇ ಆಗಲ್ಲ ಅಂತ ಅಂದ್ಕೊಂಡಿರೋದು ನಿನ್ನ ಭವಿಷ್ಯ ರೂಪಿಸುವ, ನಿನ್ನನ್ನು ಟಾಪರ್ ಮಾಡುವ ಓದನ್ನು, ನೀನು ಓದಲು ಕೂರುವ ಪ್ರತಿಯೊಂದು ಸಮಯ, ನೀನು ಕಲಿಯುತ್ತಿರುವ ಪ್ರತಿ ಪಾಠ, ನೀನು ಬದಲಾಗುತ್ತಿರುವ ಪ್ರತಿಯೊಂದು ದಿನ, ಇವೆಲ್ಲವೂ ನಿನ್ನ ಭವಿಷ್ಯವನ್ನು ರೂಪಿಸುವ ಆಯುಧಗಳಾಗಿವೆ. ಕೇವಲ ಎಕ್ಸಾಮ್ ಬರಿಬೇಕಲ್ಲ, ಪಾಸ್ ಆಗಬೇಕಲ್ಲ, ಮಾರ್ಕ್ಸ್ ತೆಗಿಬೇಕಲ್ಲ ಅಂತ ಓದಬೇಡ. ನಿನ್ನ ಸ್ವಾಭಿಮಾನಕ್ಕಾಗಿ ಓದು, ಜ್ಞಾನ ಸಂಪಾದನೆಗಾಗಿ ಓದು, ನಿನ್ನ ಮನೆಯವರು ಹೆಮ್ಮೆ ಪಡಲು ಓದು, ಕನಸುಗಳನ್ನು ನನಸು ಮಾಡಲು ಓದು. ಒಂದು ಮೊಬೈಲ್ ಫೋನ್ ಮೇಲೆ ನಿನ್ನ ಸಮಯವನ್ನು ಕಳೆಯುವೆ ಎಂದರೆ ಬೇಡದೇ ಇರುವ ಆಲೋಚನೆಗಳ ಕಡೆಗೆ, ಹವ್ಯಾಸಗಳ ಕಡೆಗೆ ನೀನು ಗಮನ ಕೊಡುವೆ ಎಂದರೆ, ಗೆಳೆಯ ಮುಂದಿನ ದಿನಗಳಲ್ಲಿ ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅಂದ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಉತ್ತಮನಾಗಲು, ಅದು ಸಾಧನೆ ಮಾಡಲು ಯಾವುದೇ ಶಾರ್ಟ್ಕಟ್ ಇಲ್ಲ, ಅದಕ್ಕೆ ಪರಿಶ್ರಮದ ಅಗತ್ಯವಿದೆ. ನೀನು ನಿನ್ನ ಭವಿಷ್ಯದ ಬಗ್ಗೆ ಎಷ್ಟು ಆಲೋಚಿಸುತ್ತೀಯೋ ಅಷ್ಟು ಜಾಗೃತನಾಗುತ್ತೀಯ. ಇಲ್ಲಿ ಗೆಲ್ಲುವವರು ಎಂದಿಗೂ ನೆಪಗಳನ್ನು ಹೇಳುವುದಿಲ್ಲ, ಮುಂದಿನ ದಾರಿಗಳನ್ನು ಕಂಡುಕೊಳ್ಳುತ್ತಾರೆ. ಅದು ನನಗೆ ಕಾನ್ಸಂಟ್ರೇಷನ್ ಇಲ್ಲ, ನನಗೆ ಮೋಟಿವೇಶನ್ ಬೇಕು, ನನಗೆ ಸಮಯ ಇಲ್ಲ, ನನಗೆ ಈ ಸಬ್ಜೆಕ್ಟ್ ಅರ್ಥನೇ ಆಗಲ್ಲ, ಇವೆಲ್ಲ ಕೇವಲ ನೆಪ ಮಾತ್ರದ ಯೋಚನೆಗಳು. ಮೊದಲು ಈ ನೆಪಗಳನ್ನು ನಿಲ್ಲಿಸು. ನಿನ್ನ ಓದಿನಲ್ಲಿ ಈ ರೀತಿಯ ತೊಂದರೆಗಳು ಬಂದರೆ ಅಂಜಬೇಡ, ಅದನ್ನು ನಿನ್ನ ಶಕ್ತಿಯಾಗಿ ಪರಿವರ್ತಿಸು. ಕಷ್ಟ ಬಂದಾಗ, ಮಾರ್ಕ್ಸ್ ಕಡಿಮೆ ಬಂದಾಗ ನಿಲ್ಲಬೇಡ, ಅದನ್ನು ನಿನ್ನ ಪ್ರಗತಿಯ ಸಿಗ್ನಲ್ ಎಂದೇ ಭಾವಿಸು. ಓದಲು ನಿನ್ನ ಮೆದುಳಿಗೆ ಆದಷ್ಟು ಕೆಲಸ ಮತ್ತು ಶಕ್ತಿಯನ್ನು ನೀಡು. ಸೋಮಾರಿಯಾಗಿರುವವನಿಗೆ ನಾನು ಓದೋಕೆ ಸಮಯ ಇಲ್ಲ ಅನ್ನೋದು ಸರಿಯಾಗಿದೆ, ಆದರೆ ಯಾರು ನಿಜವಾದ ವಿನ್ನರ್ ಆಗಲು ಬಯಸುವರೋ ಅವರಿಗೆ ನಾನು ಯಾವಾಗ ಓದೋಕೆ ಸಮಯ ಕೊಡುತ್ತೇನೋ ಅನ್ನೋದು ಮುಖ್ಯವಾಗಿದೆ. ನೀನು ಇಷ್ಟು ದಿನ ಸುಮ್ಮನೆ ಸಮಯ ಕಳೆದಿದ್ದರೆ ಚಿಂತಿಸಬೇಡ, ಅವಕಾಶಗಳು ನಿನ್ನ ಮುಂದೆ ಇನ್ನೂ ಇವೆ. ನೀನು ಹೊಸದಾಗಿ ಪ್ರಾರಂಭಿಸಿ ಈಗಲೂ ಶ್ರದ್ಧೆಯಿಂದ ಓದಬಹುದು. ಈಗ ಕೇಳು, ಒಂದೇ 1 ಗಂಟೆ ಓದಲು ಕಾನ್ಸಂಟ್ರೇಟ್ ಮಾಡಿದರೆ ನಿನ್ನ ರಿಸಲ್ಟ್ ಬದಲಾಯಿಸಬಹುದು. ಒಂದೇ 1 ಗಂಟೆ ಫೋಕಸ್ ಮಾಡಿದರೆ ನಿನ್ನ ಫ್ಯೂಚರ್ ಬ್ರೈಟ್ ಆಗುತ್ತದೆ. ಒಂದೇ 1 ಗಂಟೆ ಎಕ್ಸ್ಟ್ರಾ ಶ್ರಮ ವಹಿಸಿದರೆ ನಿನ್ನ ಕನಸುಗಳು ನೆರವೇರಬಹುದು. ಈಗ ನಿನ್ನಲ್ಲಿ ನೀನು ಒಂದು ಪ್ರಶ್ನೆಯನ್ನ ಕೇಳಿಕೋ, ಹಾಗೂ ನಾನು ನಿನಗೆ ಕೇಳುತ್ತೇನೆ. ದಿನದ 24 ಗಂಟೆ ಸಮಯದಲ್ಲಿ 1 ಗಂಟೆಯನ್ನು ನಿನ್ನ ಓದಿಗಾಗಿ ನೀನು ಸಮರ್ಪಣೆ ಮಾಡಲು ಸಾಧ್ಯವಿಲ್ಲವಾ? ಇದಕ್ಕೆ ಉತ್ತರ ನೀನೇ ಹೇಳಬೇಕು. ನೀನು ಯಾವಾಗ ಓದಲು ನಿರ್ಧರಿಸಿ ಕುಳಿತುಕೊಳ್ಳುವೆಯೋ ಆ ಸಮಯದಲ್ಲಿ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಬಾರದು, ಆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ಇರಬಾರದು, ಆ ಸಮಯದಲ್ಲಿ ಫ್ರೆಂಡ್ಸ್ ಫೋನ್ ಕಾಲ್ ಇರಬಾರ್ದು. ಈ ಸಮಯದಲ್ಲಿ ಕೇವಲ ನೀನು, ನಿನ್ನ ಓದು ಹಾಗೂ ನಿನ್ನ ಭವಿಷ್ಯದ ಆಲೋಚನೆಗಳು ಮಾತ್ರ ಇರಬೇಕು. ಇದು ನಿನ್ನ ಭವಿಷ್ಯ, ನಿನ್ನ ಆಯ್ಕೆ. ಹಿಂದೆ ಈ 1 ಗಂಟೆ ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು. ಪ್ರಾರಂಭದಲ್ಲಿ ಆರಂಭಿಸಿದ 1 ಗಂಟೆ ಮುಂದೆ ದಿನವಿಡೀ ನಿನ್ನನ್ನು ಓದಲು ಪ್ರೇರೇಪಿಸಬೇಕು. ಈಗ ನೀನು ಶ್ರದ್ಧೆಯಿಂದ ಓದಿದರೆ ನಿನ್ನ ಭವಿಷ್ಯದಲ್ಲಿ ಬಡತನವಿರಲ್ಲ. ನೀನು ಇಂದು ಸ್ಟ್ರಗಲ್ ಮಾಡಿದರೆ ಜೀವನವೇ ಸ್ಟ್ರಗಲ್ ಆಗಿ ಬಿಡುತ್ತದೆ. ಆದರೆ ನೀನು ಇಂದು ಓದಿನಲ್ಲಿ ಗಮನ ಹರಿಸಿದರೆ ನಾಳೆ ನೀನು ರಿಲ್ಯಾಕ್ಸ್ ಆಗಿ ಇರಬಹುದು. ಈಗ ನೀನೇ ಯೋಚಿಸು, ಜೀವನವನ್ನು ಬ್ರೈಟ್ ಆಗಿ ಮಾಡುವೆಯೋ ಇಲ್ಲ ಪೂರಾಗಿ ಬಡತನದಿಂದ ತುಂಬಿಸುವೆಯೋ ಎಂದು. ಇಂದು ನಿನ್ನ ಟೈಮ್ ಪಾಸ್ ಆಗಿರುವ ಮೊಬೈಲ್, ಟಿವಿ ಇವುಗಳನ್ನು ತೊಡೆದು ಹಾಕು. ನಿನ್ನ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗುವುದಿಲ್ಲ, ಆದರೂ ಒಂದು ದಿನ ಅದು ನಿನ್ನನ್ನು ಜಗತ್ತಿನಲ್ಲೇ ಪ್ರಭಾವಶಾಲಿ ವ್ಯಕ್ತಿಯಾಗಿ ಮಾಡುತ್ತದೆ. ಈಗ ಆಯ್ಕೆ ನಿನ್ನ ಕೈಯಲ್ಲಿಯೇ ಇದೆ. ನಾಳೆಯಿಂದ ಓದ್ತೀನಿ, ಇದು ನಿನ್ನನ್ನು ಹಿಂದೆ ಉಳಿಯುವಂತೆ ಮಾಡುತ್ತದೆ. ಇನ್ನು 5 ನಿಮಿಷ ಟಿವಿ ನೋಡೋಣ, ಇದು ನಿನ್ನನ್ನು ಸೋಮಾರಿಯಾಗಿ ಮಾಡುತ್ತದೆ. ಯಾವಾಗ ನೀನು ನನಗೆ ಓದೋಕೆ ಮನಸ್ಸು ಬರಲ್ಲ, ನನಗೆ
ನಿನಗೆ ಕಾನ್ಸಂಟ್ರೇಷನ್ನೇ ಬರಲ್ಲ. ಇದು ನಿನ್ನ ಬದುಕನ್ನ ನೀನೇ ಹಾಳು ಮಾಡಿಕೊಳ್ಳುವ ಆಲೋಚನೆ ಆಗಿದೆ. ನೀನು ಸೋತರೆ ನೀನೇ ಹೊಣೆ, ನೀನು ಗೆದ್ದರೂ ನೀನೇ ಹೊಣೆ. ನಿನ್ನ ಪರಿಶ್ರಮವೇ ಇದಕ್ಕೆ ಕಾರಣ. ಪ್ರತಿದಿನ ಓದಿನ ಸಮಯವನ್ನ ನಿರ್ಧರಿಸು. ಎಷ್ಟು ಓದಬೇಕು, ಏನು ಓದಬೇಕು ಎಂಬ ಪ್ಲಾನಿಂಗ್ ಮಾಡು. ಲೇಜಿನೆಸ್ ನಿನ್ನನ್ನು ಡೆಸ್ಟ್ರಾಯ್ ಮಾಡೋ ಮುಂಚೆ ನೀನೇ ಅದನ್ನು ಡೆಸ್ಟ್ರಾಯ್ ಮಾಡು. ಗೆಳೆಯ, ವಿಡಿಯೋ ಕೊನೆಯಲ್ಲಿ ನಾನು ಮತ್ತೆ ನೆನಪಿಸುತ್ತಿರುವೆ, ನೀನು ಹೋರಾಡಿದರೆ ನಿನ್ನ ಫ್ಯೂಚರ್ ಬ್ರೈಟ್ ಆಗಲಿದೆ. ಈಗ ನಿರ್ಧರಿಸು. ಈಗಲೂ ಉಳಿದೇ ಇರುತ್ತೀಯಾ ಅಥವಾ ಇನ್ನು ಫ್ಯೂಚರ್ಗೆ ಸ್ಟ್ಯಾಂಡ್ ಆಗಿ ನಿಲ್ತೀಯಾ ಅಂತ. ಓದುವಾಗ ಒಬ್ಬರು ನಿನ್ನನ್ನು ಹಾಸ್ಯ ಮಾಡಬಹುದು, ಆದರೆ ಮುಂದೊಂದು ದಿನ ಅವರೇ ನಿನ್ನ ಯಶಸ್ಸಿನ ಬಗ್ಗೆ ಮಾತಾಡ್ತಾರೆ. ನೀನು ಏನು ನಿರ್ಧಾರ ಮಾಡುವೆಯೋ ಆಲೋಚಿಸು. ಈ ವಿಡಿಯೋದ ಕುರಿತು ಏನನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.